ನೇರ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 67ರ ಸರ್ಕಾರಿ ಕರಬಂಡಿ ಹತ್ತಿರ ಶಿವಶಕ್ತಿ ಕಲ್ಲು ಗಣಿಗಾರಿಕೆ ಅನುಮತಿ ರದ್ದುಪಡಿಸಬೇಕು ಎಂದು ನೇರ್ಲಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ರೈತರೇ ಈ ದೇಶದ ಬೆನ್ನೆಲುಬು ಎಂದು ಹೇಳುತ್ತಾ ಅದೇ ರೈತರಿಗೆ ಬೆನ್ನಿಗೆ ಚೂರಿ ಹಾಕುತ್ತಿದ್ದಾರೆ ಎಂದು ಸಮಾಜ ಪರಿವರ್ತನಾ ವೇದಿಕೆ ಮುಖಂಡರಾದ ಪರಮೇಶಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದಲ್ಲಿ ಬುಧವಾರ ತಾಲೂಕು ಆಡಳಿತ ಸೌಧದಲ್ಲಿ ಸಮಾಜ ಪರಿವರ್ತನಾ ವೇದಿಕೆ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ನೇರ್ಲಹಳ್ಳಿ ಗ್ರಾಮಸ್ಥರು ಸೇರಿ ಶಿವಶಕ್ತಿ ಬಿಲ್ಡಿಂಗ್ ಸ್ಟೋನ್ ಕಂಪನಿ ಗಣಿಗಾರಿಕೆ ನಡೆಸುತ್ತಿರುವುದನ್ನು ನಿಲ್ಲಿಸಬೇಕು, ಅದರ ಅನುಮತಿಯನ್ನು ರದ್ದುಪಡಿಸಬೇಕು ಎಂದು ತಹಸೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಆಂಧ್ರ ಮೂಲದ ಗುಂಡಾಗಳಿಂದ ಕಲ್ಲು ಗಣಿಗಾರಿಕೆಯನ್ನು ಪ್ರಾರಂಭಿಸಿದ್ದಾರೆ. ಡ್ರೋನ್ ಕ್ಯಾಮೆರಾಗಳ ಮೂಲಕ ವಿಡಿಯೋ ಚಿತ್ರೀಕರಣ ಮಾಡುತ್ತಾ ಸುತ್ತಮುತ್ತಲಿನ ಜಮೀನುಗಳಿಗೆ ಮಾಲೀಕರಿಗೆ ಸುತ್ತಮುತ್ತಲಿನ ರೈತರಿಗೆ ಪ್ರಾಣ ಬೆದರಿಕೆ ಹಾಕುತ್ತಿದ್ದಾರೆ. ಸರ್ವೆ ನಂಬರ್ 67ರಲ್ಲಿ ಕಂಪನಿಯವರು ಭಯಾನಕ ಬಾಂಬುಗಳನ್ನು ಸ್ಫೋಟಿಸುವುದರಿಂದ ಕಲ್ಲಿನ ತುಂಡುಗಳು ವೇಗವಾಗಿ ತೋಟಗಳ ಮನೆಗಳಿಗೆ ಹಾಗೂ ಗ್ರಾಮದ ಸಮೀಪಕ್ಕೆ ನುಗ್ಗುತ್ತವೆ. ಆದ್ದರಿಂದ ಸಾರ್ವಜನಿಕರು ಓಡಾಡಲು ಭಯಭೀತರಾಗಿದ್ದಾರೆ. ಅದೇ ರೀತಿ ದನಕರುಗಳಿಗೆ ಮೇವು ಸಂಪತ್ತು ತುಂಬಿದ ಪ್ರದೇಶವಾಗಿದ್ದು ಜಾನುವಾರುಗಳಿಗೆ ಜೀವನಾಡಿಯಾಗಿದೆ. ಆದ್ದರಿಂದ ರೈತರುಗಳು, ಕೂಲಿ ಕಾರ್ಮಿಕರು, ಜಾನುವಾರುಗಳಿಗೆ ತುಂಬಾ ತೊಂದರೆ ಉಂಟಾಗುತ್ತದೆ. ಈ ಕೂಡಲೇ ಇದನ್ನು ರದ್ದುಪಡಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ನೇರ್ಲಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಓ ಪಾಪಣ್ಣ ಮಾತನಾಡಿ, ಈ ಪ್ರದೇಶದ ಜನಗಳು ಕೃಷಿಯನ್ನೇ ನಂಬಿಕೊಂಡು ಜೀವನ ಮಾಡುತ್ತಿದ್ದಾರೆ. ಊರಿನ ಗ್ರಾಮಸ್ಥರಿಗೆ ಕಂಪನಿಯವರು ಸ್ಫೋಟಿಸುವ ಭಯಾನಕ ಸ್ಫೋಟಕ್ಕೆ ಮಹಿಳೆಯರು, ಮಕ್ಕಳು ರಾತ್ರಿ ಇಡೀ ನಿದ್ದೆ ಮಾಡಲು ಸಾಧ್ಯವಾಗದೆ ಭಯಭೀತರಾಗಿದ್ದಾರೆ. ಆದ್ದರಿಂದ ಈ ಪ್ರದೇಶದ ತುಂಬಾ ಭಯದ ವಾತಾವರಣ ಉಂಟಾಗಿದೆ. ಆದ್ದರಿಂದ ಕಾಡು ಪ್ರಾಣಿಗಳು ಕಾಡಿನಿಂದ ನಾಡಿಗೆ ಬರಲು ಆರಂಭಿಸಿವೆ. ಆದ್ದರಿಂದ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಕಲ್ಲು ಗಣಿಗಾರಿಕೆ ಕಂಪನಿಗೆ ನೀಡಿರುವ ಪರವಾನಗಿ ತಕ್ಷಣ ರದ್ದುಪಡಿಸಬೇಕು. ಮೊರ್ಲಹಳ್ಳಿ ಗ್ರಾಮದ ಜನತಾ ಮತ್ತು ಸುತ್ತಮುತ್ತ ಗ್ರಾಮದ ಜನತೆಗೆ ಸೂಕ್ತವಾದ ರಕ್ಷಣೆ ನೀಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ವತಿಯಿಂದ ಇವತ್ತು ಮೊಳಕಾಲ್ಮೂರಿನ ತಾಲೂಕು ಕಚೇರಿಯ ಮುಂದೆ ಇವತ್ತು ಸಾಂಕೇತಿಕವಾಗಿ ಮರಳಹಳ್ಳಿ ಗ್ರಾಮದ ಎಲ್ಲ ನಮ್ಮ ಸಾರ್ವಜನಿಕ ರೈತ ಬಂಧುಗಳು ಸೇರಿಕೊಂಡು ಏನು ಮರಳಹಳ್ಳಿ ಸರ್ವೆ ನಂಬರ್ 67ರಲ್ಲಿ ಶಿವಶಕ್ತಿ ಬಿಲ್ಡಿಂಗ್ ಸ್ಟೋನ್ ಕಂಪನಿಯ ಅಕ್ರಮ ಗೂಂಡಗಳು, ದಗಾಕೋರರು, ಲೂಟಿಕೋರರು ಅಲ್ಲಿ ನಮ್ಮ ರೈತರನ್ನ ತುಂಬಾ ಒಕ್ಲೆಬ್ಬಿಸುವುದರ ಮೂಲಕ ಅಲ್ಲಿ ಅಕ್ರಮವಾಗಿ ಬಂದು ಕಲ್ಲು ಗಣಿಗಾರಿಕೆಯನ್ನ ನಡೆಸ್ತಾ ಇದ್ದಾರೆ. ನಮ್ಮ ರೈತರು ಅಲ್ಲಿ ಪಶು ಪಕ್ಷಿಗಳನ್ನ, ಪ್ರಾಣಿಗಳನ್ನ, ದನಕರುಗಳನ್ನ, ಜಾನುವಾರುಗಳನ್ನ ಮೇಯಿಸಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಕೇಳಲಿಕ್ಕೆ ಹೋದ್ರೆ ಅವರುಗಳ ಮೇಲೆ ಹಲ್ಲೆ ಮಾಡೋದ್ರ ಜೊತೆಗೆ ಪ್ರಾಣ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಸೊ ನಾವು ಇವತ್ತು ಯಾಕೆ ಈ ಹಕ್ಕೊತ್ತಾಯವನ್ನ ಮಾಡ್ತಾ ಇದೀವಿ ಮಾನ್ಯ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿ ಅವರಿಗೆ ಅಂತ ಅಂದ್ರೆ, ಕಳೆದ ವರ್ಷ ಇದೇ ತಾಲೂಕು ಕಚೇರಿಯ ಮುಂದೆ ಇಡೀ ಸಾರ್ವಜನಿಕ ಎಲ್ಲ ರೈತ ಬಂಧುಗಳು ರೈತ ಚಳುವಳಿಯನ್ನ ಮಾಡಿ ನೀವು ಅಲ್ಲಿ ಯಾವುದೇ ಕಾರಣಕ್ಕೂ ಪರವಾನಗಿಯನ್ನ ಕೊಡಬಾರದು ಅಂತ ಹೇಳಿ ಕಳೆದ 1 ವರ್ಷದ ಈಚೆ ನಾವು ಬಂದು ಧರಣಿಯನ್ನ ಮಾಡಿ ತಾಲೂಕು ದಂಡಾಧಿಕಾರಿಯವರ ಮುಖಾಂತರ ನಾವು ಡಿಸಿ ಅವರಿಗೆ ಕೊಟ್ಟಿದ್ವಿ. ಕಾನೂನು ಹೇಳುತ್ತೆ, ಸಂವಿಧಾನದ ಮೂಲಭೂತ ಕರ್ತವ್ಯ ಪಶು ಪಕ್ಷಿಗಳನ್ನ, ಪ್ರಾಣಿಗಳನ್ನ, ಅರಣ್ಯವನ್ನ ಸಂರಕ್ಷಣೆ ಮಾಡಬೇಕಂತ ಕಾನೂನು ಹೇಳುತ್ತೆ. ಇವರು ಮಾತಿತ್ತಿದ್ರೆ ಹೇಳ್ತಾರೆ, ನೇಗಿಲ ಒಳಗಡೆ ಅಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ ಅಂತ ಹೇಳ್ತಾರೆ. ಆದ್ರೆ ನೇಗಿಲು ಉಳ್ತಕ್ಕಂತ ರೈತರನ್ನ ನೀವು ಅಲ್ಲೇ ಮಾಡಿ, ದರೋಡೆ ಮಾಡಿ ರೈತರನ್ನ ಇವತ್ತು ಒಕ್ಲೆಬ್ಸ ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಗಳಿಗೆ ನಾಚಿಕೆ ಆಗ್ಬೇಕು. ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿ ಅವರು ಬಂದು ಸ್ಥಳಕ್ಕೆ ಭೇಟಿ ಪರಿಶೀಲನೆ ಮಾಡಿ ಪರವಾನಗಿಯನ್ನು ಕೊಡಬೇಕಾಗಿತ್ತು. ಆದ್ರೆ ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿಲ್ಲ. ಪರಿಶೀಲನೆ ಮಾಡ್ದೇನೆ ಏಕಾಏಕಿ ಅಲ್ಲಿ ಕೂತ್ಕೊಂಡು ನೀವು ಪರವಾನಗಿಯನ್ನು ಕೊಟ್ಟಿರೋ ಕಾರಣಕ್ಕೆ ಮರಳಹಳ್ಳಿಯ ರೈತರು ಇವತ್ತು ಪ್ರಾಣ ಭಯದಲ್ಲಿ ಬದುಕ್ತಾ ಇದ್ದಾರೆ. ಅಲ್ಲಿ ರಾತ್ರೋರಾತ್ರಿ ಬಾಂಬ್ಗಳನ್ನ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಮಕ್ಕಳು ನಿದ್ದೆ ಮಾಡ್ತಾ ಇಲ್ಲ, ಮಹಿಳೆಯರು ನಿದ್ದೆ ಮಾಡ್ತಾ ಇಲ್ಲ. ಇಡೀ ಸಾರ್ವಜನಿಕರು ಆಗಲೇ ಕಾಡಿಗೆ ಹೋಗ್ಲಿಕ್ಕೆ ಭಯ ಪಡ್ತಾ ಇದ್ದಾರೆ. ಹಾಗಾಗಿ ನಾವು ನಿಮ್ಗೆ ತಾಲೂಕು ಆಡಳಿತದ ಮೂಲಕ ಮನವಿ ಮಾಡ್ಕೊಳ್ಳೋದೇನು ಅಂತಂದ್ರೆ, ಅಲ್ಲಿ ಸ್ಥಳಕ್ಕೆ ಭೇಟಿ ಇದುವರೆಗೂ ಕೂಡ ಯಾವುದೇ ತಾಲೂಕು ಆಡಳಿತ ಬಂದಿಲ್ಲ, ಡಿಸಿ ಅವರು ಬಂದಿಲ್ಲ. ಅದು ಯಾವ ರೀತಿಯಾಗಿ ಪರವಾನಗಿಯನ್ನ ಕೊಟ್ಟರು ನಮ್ಗಳಿಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಅಲ್ಲಿ ತುಂಬಾ ತೊಂದರೆ ಉಂಟಾಗ್ತಾ ಇದೆ. ದನಕರುಗಳಿಗೆ ತುಂಬಾ ಸಂಪತ್ಭರಿತವಾದಂತಹ ಪ್ರದೇಶ ಅದು, ಕಾಡು ಅದು ಮರಳಹಳ್ಳಿ ಗ್ರಾಮದ ಸುಮಾರು 100 ವರ್ಷಗಳಿಂದ. ಸಮಸ್ತ ರೈತ ಬಾಂಧವರೇ, ಎಲ್ಲ ಸಾರ್ವಜನಿಕ ಬಂಧುಗಳೇ, ಯುವಕ ಮಿತ್ರರೇ, ಸರ್ವೆ ನಂಬರ್ 67ರಲ್ಲಿ ಕಲ್ಲು ಗಣಿಗಾರಿಕೆ ನೀಡಿರುವ ಅನುಮತಿಯನ್ನು ರದ್ದುಪಡಿಸುವ ಕುರಿತಾಗಿ
ಈಗ ಅಲ್ಲಿ ಈ ಕಲ್ಲಿನ ಗಣಿಗಾರಿಕೆ ಕ್ರಷರ್ ಮಾಡೋದರಿಂದ ಜನ ಜಾನುವಾರುಗಳಿಗೆ, ಕಾಡು ಪ್ರಾಣಿಗಳಿಗೆ, ಅದೇ ರೀತಿ ಎಲ್ಲ ಕೊಳವೆ ಬಾವಿಗಳಿಗೆ, ತೆರೆದ ಬಾವಿಗಳಿಗೆ, ಹಳ್ಳ ಕೊಳ್ಳಗಳಿಗೆ ಎಲ್ಲದಕ್ಕೂ ಸಹ ತೊಂದರೆ ಆಗುತ್ತೆ. ಈ ದೊಡ್ಡ ದೊಡ್ಡ ಬಾಂಬುಗಳನ್ನ ಸಿಡಿಸುವುದರಿಂದ ಈ ಭೂಮಿ ಅದರಿ ಮನೆಗಳಿಗೂ ಸಹ, ನಮ್ಮ ಮರಳಳ್ಳಿ ವ್ಯಾಪ್ತಿ ಎಲ್ಲ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಮನೆಗಳಿಗೂ ಸಹ ತೊಂದರೆ ಆಗುತ್ತದೆ. ಅದೇ ರೀತಿ ರಾತ್ರಿ ಇಡೀ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಎಲ್ಲ ಜನಗಳ ಒಂದು ರಾತ್ರಿ ನಿದ್ದೆ ಮಾಡೋದಕ್ಕೂ ಸಹ ಆಗೋದಿಲ್ಲ. ಅದೇ ರೀತಿ ಕಾಡು ಪ್ರಾಣಿಗಳು ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಒಂದು ಮಳೆ ಬಂದಿರೋದ್ರಿಂದ, ಒಳ್ಳೆ ಉತ್ತಮವಾದ ವಾತಾವರಣ ಇರೋದ್ರಿಂದ ಬೇರೆ ಕಡೆಯಿಂದ ಎಲ್ಲ ಕಾಡು ಪ್ರಾಣಿಗಳು ಸಹ ನಮ್ಮ ಮರಳಳ್ಳಿಯ ಅರಣ್ಯದಲ್ಲಿ ನೆಲೆಸ್ತಾ ಇದ್ದಾವೆ. ಈ ಕಲ್ಲು ಗಣಿಗಾರಿಕೆ ಏನಾದರೂ ಪ್ರಾರಂಭ ಆದರೆ ಯಾವುದೇ ಒಂದು ಕಾಡು ಪ್ರಾಣಿನೂ ಇರಲ್ಲ, ಯಾವುದೇ ಒಂದು ಪಕ್ಷಿನೂ ಇರಲ್ಲ. ಆದ್ರಿಂದ ದಯವಿಟ್ಟು ಈ ಒಂದು 67 ರೀಸರ್ವೆ ನಂಬರ್ 67ರಲ್ಲಿ ನಡೀತಕ್ಕಂತಹ ಒಂದು ಕಲ್ಲು ಗಣಿಗಾರಿಕೆಯನ್ನು ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಆದಷ್ಟು ಬೇಗ ರದ್ದುಪಡಿಸಬೇಕಂತೇಳಿ ತಮ್ಮೆಲ್ಲರ ಮುಖೇನ ವಿನಂತಿಸಿಕೊಳ್ತಾ ಇದ್ದೇನೆ. ಮರಳಳ್ಳಿಯಲ್ಲಿ ಇಂತಾನೆ ಸ್ಟಾರ್ಟ್ ಆಗಿರ್ತಕ್ಕಂಥ ಗಣಿಗಾರಿಕೆ ಪ್ರಾಣಿ ಪಕ್ಷಿಗಳಿಗೆ, ಜಾನುವಾರುಗಳಿಗೆ ತೊಂದರೆ ಆಗ್ತದೆ. ನಿರ್ಬಂಧ ಮಾಡಬೇಕಂತ ಹೇಳ್ಬಿಟ್ಟು ತಾವೇನು ರೈತ ಸಂಘಟನೆಗಳ ಮೂಲಕ ಜಿಲ್ಲಾಡಳಿತಕ್ಕೆ ನಮ್ಮ ಮೂಲಕ ಏನು ಕೊಟ್ಟಿದ್ದೀರಿ, ಇದನ್ನು DC ಅವ್ರ ಗಮನಕ್ಕೆ ನಾನು ಕೂಡಲೇ ತರ್ತಾನೆ. ತಂದುಬಿಟ್ಟು ಮುಂದಿನ ಕ್ರಮ ತೆಗೆದುಕೊಂಡು ಜಿಲ್ಲಾಧಿಕಾರಿ ಮನವಿ ಮಾಡ್ತಾರೆ. ಎಲ್ಲರಿಗೂ ಧನ್ಯವಾದ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಂಗಿಸೂರಯ್ಯ, ತಿಪ್ಪೇಸ್ವಾಮಿ, ತಿಪ್ಪಯ್ಯ, ರಾಜು, ತಾಲೂಕು ಉಪಾಧ್ಯಕ್ಷರಾದ ಓ ತಿಪ್ಪೇಸ್ವಾಮಿ, ನಾಗಸಮುದ್ರ ಮರಿಸ್ವಾಮಿ, ಗ್ರಾಮದ ಮುಖಂಡರಾದ ಮಂಜುನಾಥ, ಬೋರಯ್ಯ, ಪೆದ್ದಯ್ಯ, ನಾಗೇಶ್, ಓಬಣ್ಣ, ಚಿದಾನಂದ, ಬೊಮ್ಮಣ್ಣ, ಸಣ್ಣಪಾಲಯ್ಯ, ಮಲ್ಲಯ್ಯ, ಇನ್ನೂ ಹಲವು ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.